ಚಾರ್ಜಿಂಗ್ ಖಾಲಿ ಆಗಿರೋದು ಬರೀ ನಿನ್ ಫೋನ್ ಅಲ್ಲ ಅಥವಾ ನಿನ್ನಲ್ಲೂ ಖಾಲಿ ಆಗಿದ್ಯಾ? ನೆನ್ನೆಯಿಂದ ನೋಡ್ತಾ ಇದ್ದೀನಿ, ನನಗೂ ಚಾರುಗೂ ಎಂಗೇಜ್ಮೆಂಟ್ ಫಿಕ್ಸ್ ಆದಾಗಿಂದ ನೀನ್ ಯಾಕೋ ಡಲ್ಲಾಗಿ ಕಾಣಿಸ್ತಾ ಇದೀಯಾ. ಕದ್ದು ಮುಚ್ಚಿ ನನ್ ಮೇಲೆ ಏನಾದ್ರೂ ಆಸೆ ಗೀಸೆ ಇಟ್ಕೊಂಡಿದ್ದ ಹೇಗೆ? ಆ ತರ ಎಲ್ಲ ಏನಾದ್ರೂ ಇದ್ರೆ ಇವತ್ತೇ ಬಿಟ್ಬಿಡು. ನನ್ನ ಅದೃಷ್ಟ ಚೆನ್ನಾಗಿತ್ತು, ಬಚಾವ್ ಆಗೋದೆ. ಇಲ್ಲ ಅಂದಿದ್ರೆ ನೀನ್ ನನ್ನೆ ಮದ್ವೆ ಆಗ್ಬೇಕಾಗಿತ್ತೇನೋ. ನೀನೇನ್ ಫೀಲ್ ಮಾಡ್ಕೋಬೇಡ ಆದ್ಯಾ. ಏನೋ ನಿನಗ್ ತಕ್ಕಾಗ ಒಂದ್ ಬ್ರೆಡ್ ಪೀಸ್ ನ ಯಾವ್ದೋ ಒಂದು ಹುಡುಕ್ ಕೊಡ್ತಾರೆ ಬಿಡು. ನಾಳೆ ನಮ್ಮ ಎಂಗೇಜ್ಮೆಂಟ್ ದಿನ ಅಂತೂ ಈ ತರ ಡಲ್ ಆಗೆಲ್ಲ ಇರಂಗಿಲ್ಲ. ನಾಳೆ ಸೂಪರ್ ಆಗಿ ರೆಡಿ ಆಗ್ಬೇಕು. ನಮ್ಮ ಅತ್ತೆ ಸಂಬಂಧಿಕರೆಲ್ಲ ಬಂದಾಗ ನಮ್ಮ ಮನೆಯವ್ರು ಯಾರು ಕೂಡ ಈ ತರ ಇರೋ ಅವಶ್ಯಕತೆ ಇಲ್ಲ. ಎಲ್ಲರೂ ತುಂಬಾ ಆಕ್ಟಿವ್ ಆಗಿ ಇರ್ಬೇಕು. ನಿನಗಿಷ್ಟ ಬಂದಾಗ ಮಾತಾಡ್ಬೇಡ. ನಿನ್ ಮುಖಾನ್ ಯಾವತ್ತಾದ್ರೂ ಹೋಗಿ ಕನ್ನಡಿಲಿ ನೋಡ್ಕೊಂಡಿದ್ಯಾ? ನಿನ್ ನಿಶ್ಚಿತಾರ್ಥ ನಡೀದೇ ಇರ್ಲಿ, ಅದಕ್ಕೂ ನನ್ಗೂ ಏನು ಸಂಬಂಧ ಇಲ್ಲ. ನಾನ್ ಯಾರನ್ನ ಮದ್ವೆ ಮಾಡ್ಕೋಬೇಕು, ಯಾರ ಜೊತೆ ಮಾತಾಡ್ಬೇಕು, ಇದೆಲ್ಲ ನನಗ್ ಚೆನ್ನಾಗಿ ಗೊತ್ತಿದೆ. ಇದ್ ನಿನಗ್ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ನೀನೊಬ್ಬ ಜೋಕರ್. ಆ ಪಪ್ಪು ಚಾರ ಹತ್ರ ಇಟ್ಕೋ ಇಂಥದ್ದೆಲ್ಲ. ಏನ್ ಗೊತ್ತಾ, ಆ ಪಪ್ಪು ಚಾರನೇ ನಿನಗ್ ಕರೆಕ್ಟ್. ನನ್ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ಚೆನ್ನಾಗಿರಲ್ಲ, ನೋಡ್ತಿರೋ. ಏನಾಯ್ತು ನಿನಗೆ? ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೀನು ಚೆನ್ನಾಗೇ ಇದೆಯಾ ತಾನೆ? ಆರ್ ಯು ಆಲ್ ರೈಟ್? ಇಲ್ಲ, ನಾನ್ ಚೆನ್ನಾಗಿಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೋ, ಹೋಗು. ಆದ್ಯಾ, ಏನಾಯ್ತು ನಿನ್ಗೆ? ಈಗ ಸೀನು ಜೊತೆ ಮಾತಾಡೋದು? ಇಷ್ಟ ಬಂದಾಗ ಬೈತಾ ಇದೆಯಲ್ಲ. ಅಮ್ಮ ಬಿಡಮ್ಮ, ಅವಳೇನೋ ಬೇಜಾರಲ್ಲಿ ಹೀಗೆ ಹೇಳಿರ್ಬೇಕು. ಹಲೋ, ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳಿ? ಮತ್ತಿನ್ಯಾಕೆ ನನ್ ಮಗನ್ ಮೇಲೆ ಕಿರ್ಚಾಡ್ತಿದ್ಯಾ? ನನ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾನೆ. ಏನಿಲ್ಲಮ್ಮ, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದೆ ಅಷ್ಟೇ. ನೋಡಿದ್ಯಾ, ನೀನ್ ಅಷ್ಟೆಲ್ಲ ಮಾತಾಡಿದ್ರು ಕೂಡ ನನ್ ಮಗ ನೀನ್ ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದಾನೆ. ನೋಡಿ ಕಲ್ತ್ಕೋ, ಹೇಗ್ ಬೆಳೆಸಿದೀನಿ ಅಂತ ಅರ್ಥ ಮಾಡ್ಕೋ. ನನ್ಗಿರೋದು ಇವನೊಬ್ನೇ ಮಗ. ಸ್ವಲ್ಪನೂ ಅಹಂಕಾರ ಇಲ್ಲ, ಸ್ವಲ್ಪನೂ ಕೊಬ್ಬು ಇಲ್ಲ. ಆದ್ರೆ ನಿನಗ್ ಮಾತ್ರ ಮೈ ತುಂಬಾ ಪೊಗ್ರು, ಮೈ ತುಂಬಾ ಅಹಂಕಾರನೇ. ನನಗೆ ಅಹಂಕಾರನೂ ಇದೆ, ಪೊಗ್ರು ಇದೆ. ಹೌದು, ನಿಮ್ಗೆಲ್ಲ ಏನು ಅದರಿಂದ ಪ್ರಾಬ್ಲಮ್? ಸುಮ್ನೆ ನಿಮ್ ಕೆಲ್ಸ ನಿಮ್ ನೋಡ್ಕೊಳ್ಳಿ. ದೇವ್ರೇ, ನಿನ್ನ ಅದ್ಯಾವನ್ ಕಟ್ಕೋತಾನೋ ಏನೋ, ಅವನ್ ಕತೆ ಮಾತ್ರ ಮುಗ್ದ ಹಾಗೇನೆ. ಏನ್ ಬೇಕಾಗಿಲ್ಲ, ನನ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದೇನ್ ಬೇಕಾಗಿಲ್ಲ. ನಿಮ್ ಮಗ ಡ್ರಮ್ಮು ಬಗ್ಗೆ ನೀವ್ ಯೋಚನೆ ಮಾಡಿ, ನನ್ ಬಗ್ಗೆ ಅಲ್ಲ. ನಾಳೆ ಟೈಮ್ ಬರುತ್ತಲ್ಲ, ಅವಾಗ ಗೊತ್ತಾಗತ್ತೆ ಅಹಂಕಾರ ನನಗಿದ್ಯೋ ಇಲ್ಲ ಪಪ್ಪು ಚಾರಿಗಿದ್ಯೋ ಅಂತ. ಬಾರೋ. ಇವಳೇನು ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದಾಳಲ್ಲ. ಆದ್ಯ ನಾನು ಯಾವತ್ತೂ ಈ ತರ ನೋಡೇ ಇಲ್ಲ. ಯಾರಾದ್ರೂ ಬಂದ್ರೆ ಮೊದಲು ನೀನ್ ಇಲ್ಲಿಂದ ಹೊರಟು ಹೋಗು. ಬರ್ಲಿ ಬಿಡು, ಎಲ್ಲರೂ ಬರ್ಬೇಕು, ನಮ್ ಪ್ರೀತಿ ಬಗ್ಗೆ ಗೊತ್ತಾಗ್ಬೇಕು. ನೀನ್ ನನ್ ಜೊತೆ ಚಾಟ್ ಮಾಡ್ಲಿಲ್ಲ ಅಂದ್ರೆ, ನಾನ್ ಕರೆದಾಗ ಹೊರಗಡೆ ಬರ್ಲಿಲ್ಲ ಅಂತಂದ್ರೆ ಈ ಫೋಟೋಗಳು ಎಲ್ಲರಿಗೂ ಹಾಯ್ ಕ್ಯೂಟ್ ಏಂಜಲ್. ಅಯ್ಯೋ, ಇವನಿಗೆ ಯಾವಾಗ್ಲೂ ಇದೇ ಕೆಲ್ಸ ಅನ್ಸುತ್ತೆ. ಹೋಗೋಗಿ ಇವನ ಹತ್ರ ಸಿಕ್ಕಾಕೊಂಡಿದ್ದೀನಲ್ಲ. ನಿಮ್ ಮನೇಲಿ ನಿನ್ನ ತುಂಬಾ ಹತ್ರದಿಂದ ನೋಡ್ದೆ, ತಲೆ ಕೆಟ್ಟೋಯ್ತು ಗೊತ್ತಾ.
ಭಯದಿಂದ ಅಲ್ಲ ರಾಜಲಕ್ಷ್ಮಿ, ಪ್ರೀತಿಯಿಂದ ಚಾಟ್ ಮಾಡು. ಪ್ಲೀಸ್, ನಮ್ಮಪ್ಪಂಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ನಾನು ನಿನಗೇನು ದ್ರೋಹ ಮಾಡಿದ್ದೀನಿ ಅಂತ ಈ ಥರ ಮಾಡ್ತಿದ್ಯಾ? ನನ್ನ ಫೋಟೋಸ್ ಡಿಲೀಟ್ ಮಾಡು. ಆ ಫೋಟೋನ ಹೇಗ್ ಡಿಲೀಟ್ ಮಾಡಕ್ಕಾಗತ್ತೆ? ನೀನ್ ನನ್ನ ಪ್ರೀತಿಸ್ಬೇಕು, ನಾನ್ ಹೇಳಿದ್ನ ಕೇಳಬೇಕು, ಅವಾಗವಾಗ ನಾವು ಭೇಟಿ ಮಾಡ್ಬೇಕು, ಆಡ್ಬೇಕು, ಹಾಡ್ಬೇಕು, ಆರಾಮಾಗಿ ಜೊತೆಲಿರ್ಬೇಕು. ಇದೆಲ್ಲ ಆಗ್ದೇನೆ ಹೇಗ್ ಡಿಲೀಟ್ ಮಾಡಕ್ಕಾಗತ್ತೆ ಹೇಳು ಏಂಜಲ್? ನೀನ್ ನನ್ನ ಬಿಟ್ಟು ಹೋಗಲ್ಲ ಅಂತ ನಂಬಿಕೆ ಬಂದ್ಮೇಲೆ ನಾನೇ ಡಿಲೀಟ್ ಮಾಡ್ತೀನಿ ಬಿಡು ಚಿನ್ನ. ಅಲ್ಲಿವರೆಗೂ ನನ್ನ ಜೊತೆ ಚಾಟ್ ಆದ್ರೂ ಮಾಡ್ತಿರೋ. ಇಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ಪದೇ ಪದೇ ನನ್ನ ಹತ್ರ ಹೇಳಿಸ್ಕೋಬೇಡ. ಕೋಪದಲ್ಲಿ ಸ್ಯಾಂಪಲ್ ತೋರಿಸಿದ್ಮೇಲೆ ಆಗೋ ಘಟನೆ ಬಗ್ಗೆ ನಿನಗೆ ಗೊತ್ತಿರುತ್ತೆ ಅನ್ಕೋತೀನಿ. ಪ್ಲೀಸ್ ಪ್ಲೀಸ್, ಆ ಥರ ಮಾತ್ರ ಮಾಡಬೇಡ. ನಿನ್ನ ಕೈ ಮುಗಿತೀನಿ. ಅದು ಅಷ್ಟು ಭಯ ಇರಬೇಕು. ನಾಳೆ ನಾನು ಹೇಳೋ ಜಾಗಕ್ಕೆ ಬಾ. ನಾನು ಬರಲ್ಲ, ನಾನು ಬರೋಕ್ಕಾಗಲ್ಲ. ಪ್ಲೀಸ್. ನೋಡಿದ್ಯಾ, ಈ ಫೋಟೋ ನಿನಗೆ ಹೇಗ್ ಬಂತೋ ಹಾಗೇನೆ ನಾಳೆ ನೆಟ್ಟಲ್ಲಿ ವೈರಲ್ ಆಗತ್ತೆ. ನಾಳೆ ಏನಾದ್ರೂ ನಾನು ಹೇಳೋ ಸ್ಪಾಟಿಗೆ ಬರ್ಲಿಲ್ಲ ಅಂತಂದ್ರೆ ಇದೇ ನಡೆಯೋದು. ಓಕೆನಾ? ಬಾಯ್. ಗುಡ್ ನೈಟ್ ಕ್ಯೂಟ್ ಏಂಜಲ್. ಆದ್ಯ, ಆದ್ಯ ಎದ್ದೇಳು, ಆದ್ಯ ಎದ್ದೇಳು, ಆದ್ಯ, ಆದ್ಯ. ಏನು ಏನಾಯ್ತು? ಆದ್ಯ, ಆದ್ಯ, ಅಲ್ಲಿ ಅಲ್ಲಿ ನೋಡು. ಅಯ್ಯೋ, ಇವಾಗ ಅವನ ಬಗ್ಗೆ ಹೇಳಿದ್ರೆ ಆದ್ಯ ಸುಮ್ಮನೆ ಇರ್ತಾಳ? ತಕ್ಷಣ ಅವನ ಬಗ್ಗೆ ಪೂರ್ತಿ ಹೇಳು ಅಂತಾಳೆ. ಅವನೇನೋ ಫೋಟೋ ಇಟ್ಕೊಂಡು ಓಡಾಡ್ತಿದ್ದಾನೆ. ಅಯ್ಯೋ, ಆದ್ಯಂಗೆ ಹೇಳಕ್ಕಾಗಲ್ಲ. ಪಾಪ ಅವಳು ಪ್ರಾಬ್ಲಮಲ್ಲಿ ಸಿಕ್ಕಾಕೋತಾಳೆ. ಏನಾಯ್ತು ರಾಜಲಕ್ಷ್ಮಿ? ಏನಿಲ್ಲ ಆದ್ಯ, ಕೆಟ್ಟ ಕನಸು. ಅಷ್ಟೇನಾ? ಹಾ, ಅಷ್ಟೇ. ಕೆಟ್ಟ ಕನ್ಸಿಗೆಲ್ಲ ಇಷ್ಟೊಂದು ಭಯ ಪಡ್ತಾರಾ? ಸರಿ, ಮಲ್ಕೋ. ಲೈಟ್ ಆಫ್ ಮಾಡಿ ಮಲ್ಕೋ. ಸರಿ. ಅವನ ಹತ್ರನೇ ಹೇಗಾದ್ರೂ ರಿಕ್ವೆಸ್ಟ್ ಮಾಡ್ತೀನಿ. ಪ್ಲೀಸ್, ದಯವಿಟ್ಟು ತೊಂದರೆ ಕೊಡಬೇಡ. ನಾಳೆ ಬಂದು ಮೀಟ್ ಮಾಡ್ತೀನಿ. ಇದೇನಿದು? ಇಷ್ಟೊತ್ತಾದ್ರೂ ರೂಮಲ್ಲಿ ಲೈಟ್ ಆನ್ ಆಗೇ ಇದೆಯಲ್ಲ. ನೋಡೋಣ.
ಮಾವ ಎಲ್ಲಿಗೆ ಹೋಗ್ತಿದ್ದೀರಾ ಮಾವ? ಅದೇ ಆ ರೂಮಲ್ಲಿ ಇನ್ನು ಲೈಟ್ ಆನ್ ಆಗಿದೆಯಲ್ವಾ, ರಾಜಲಕ್ಷ್ಮಿ ಮಲ್ಕೊಂಡ್ಲೋ ಇಲ್ವೋ ಅಂತ ನೋಡೋಣ ಅಂತ ಹೋಗ್ತಿದ್ದೀನಿ. ಅದು ನಮ್ ರಾಜಲಕ್ಷ್ಮಿ ಅಲ್ಲ ಮಾವ, ಆದ್ಯ. ಅವಳೇನೋ ವರ್ಕ್ ಮಾಡ್ತಿರ್ಬೇಕು. ಇಷ್ಟೊತ್ತಲ್ಲ? ಹೌದು ಮಾವ, ನಮ್ಗಿಲ್ ರಾತ್ರಿ ಆದ್ರೆ ಅವ್ರಿಗಲ್ಲಿ ಬೆಳಗ್ಗೆ ಅಲ್ವಾ. ಅದಕ್ಕೆ ಅವಳು ಫ್ರೆಂಡ್ಸ್ ಜೊತೆ ಏನೋ ಫೋನಲ್ಲಿ ಮಾತಾಡ್ಕೊಂಡು ಮೆಸೇಜ್ ಮಾಡ್ಕೊಂಡಿರ್ತಾಳೆ. ನಮ್ ರಾಜಲಕ್ಷ್ಮಿ ಅಲ್ಲ ತಾನೆ? ಅಯ್ಯೋ ಇಲ್ಲ ಮಾವ, ನಮ್ ರಾಜಲಕ್ಷ್ಮಿ ಇಷ್ಟೊತ್ತವರೆಗೂ ಯಾಕೆ ಎದ್ದಿರ್ತಾಳೆ ಹೇಳಿ? ಸರಿ ಸೀನು, ಸರಿ. ಇಲ್ಲಿ ನೋಡಿ ಸೀನು, ನಿಮ್ಮತ್ತೆ ಅವರಿಬ್ರು ಒಂದೇ ರೂಮಲ್ಲಿರೋಕೆ ಹೇಳಿದಾಳೆ. ಅದಕ್ಕೆ ನೀನು ಸ್ವಲ್ಪ ರಾಜಲಕ್ಷ್ಮಿ ಮೇಲೆ ಕಣ್ಣಿಟ್ಟಿದ್ರೆ ಒಳ್ಳೇದು. ಸರಿ ಮಾವ, ನಾನು ನೋಡ್ಕೋತೀನಿ. ಏನು ಇನ್ನು ಮಲ್ಗಿಲ್ವಾ? ಲೈಟ್ ಬೇರೆ ಆನ್ ಮಾಡಿದ್ದೀರಾ? ಅವಳು ಮಲ್ಕೊಂಡಿದ್ದಾಳಲ್ಲ, ನೀನೇನ್ ಮಾಡ್ತಿದ್ಯಾ? ಇಲ್ಲ ಮಾವ, ಮಲ್ಕೊಳ್ತೀನಿ. ನೀರ್ ಕುಡಿಯೋಕ್ಕೋಸ್ಕರ ಎದ್ದಿದ್ದೆ ಅಷ್ಟೇ, ಇವಾಗ ಮಲ್ಕೋತೀನಿ. ಸರಿ, ಮಾವ ಕೇಳಿದ್ರು ಈ ರೂಮಲ್ಲಿ ಲೈಟ್ ಯಾಕೆ ಆನ್ ಆಗಿದೆ ಅಂತ. ಸರಿ ಮಾವ, ಆಫ್ ಮಾಡ್ತೀನಿ. ಏನ್ ನಡೆಯುತ್ತೋ ಏನೋ, ನನಗೆ ಯಾಕೆ ಪರೀಕ್ಷೆ ದೇವ್ರೆ? ಅಯ್ಯೋ, ಇವತ್ತವ್ನು ಬರಕ್ ಹೇಳಿ ಜಾಗಕ್ಕೆ ನಾನು ಹೋಗಿಲ್ಲ. ಅವ್ನ ಫೋಟೋ ಕಳಿಸ್ಬಿಡ್ತಾನ? ಕಳ್ಸಿದ್ರೆ ನನ್ನ ಕತೆ ಏನು? ಹುಷಾರಾಗ್ ಬಾಮ್ಮ. ಏನಾಗಿಲ್ಲ ಚಿಕ್ಕಪ್ಪ. ಇವಾಗ ಏನು ಆಗಿಲ್ಲ, ಸರಿ ಹೋಯ್ತು. ಏಟ್ ಬಿದ್ಮೇಲೆ ಹೀಗಾಯ್ತಲ್ಲ ಅಂತ ಕೊರಗಬಾರ್ದಲ್ವಾ? ನಡಿ. ರಾಜಲಕ್ಷ್ಮಿ, ಏನಾಯ್ತು? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಚಿಕ್ಕಪ್ಪ. ರಾಜಲಕ್ಷ್ಮಿ, ಅತ್ತಿಗೆ ಇನ್ನೊಂದಿಷ್ಟು ದಿನಸಿ ಹೇಳಿದಾರೆ, ನಾನು ಹೋಗಿ ತಗೊಂಡ್ಬರ್ತೀನಿ. ನೀನ್ ಇದನ್ನ ತಗೊಂಡು ತೋಟದ ದಾರಿಯಿಂದ ಮನೆಗೆ ಹುಷಾರಾಗಿ ಹೋಗು. ಸರಿ ಚಿಕ್ಕಪ್ಪ. ನಾನು ಈ ತರ ಇದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಅವನ್ ಮಾಡಿರೋ ಕೆಲ್ಸಕ್ಕೆ ನಾನ್ ಸುಮ್ನೆ ಬಲಿ ಆಗ್ತಿದ್ದೀನಿ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಇದೇನು, ತೋಟದಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಶ್ರೀ ಆಂಜನೇಯ, ಪ್ರಸನ್ನ ಆಂಜನೇಯ. ಕಾಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕಪ್ಪ ಮಧ್ಯದಲ್ಲೇ ಬಿಟ್ಟು ಹೊರಟೋದ್ರು. ಮನೆಗೆ ಹೋಗೋವರೆಗೂ ನೀನೇ ಧೈರ್ಯ ಕೊಡು ಆಂಜನೇಯ.
ರಾಜಲಕ್ಷ್ಮಿ, ನೀನ್ ಎಷ್ಟೇ ಫೋಟೋ ಹರಿದ್ರೂ ಹೀಗೆ ಬಂದು ಬೀಳ್ತಾನೆ ಇರತ್ತೆ. ತುಂಬಾ ಫೋಟೋಗಳನ್ನ ಪ್ರಿಂಟ್ ಮಾಡಿಸಿದ್ದೀನಿ. ನಾಳೆ ನಮ್ಮ ಮದ್ವೆಲೂ ಕೂಡ ಇದೇ ಫೋಟೋನ ಬ್ಯಾನರ್ ಹಾಕ್ಸೋಣ ಅನ್ಕೊಂಡಿದ್ದೀನಿ. ಈ ಐಡಿಯಾ ನಿನಗಿಷ್ಟ ಆಯ್ತಾ? ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ನಾನು ನಿನಗೇನ್ ದ್ರೋಹ ಮಾಡಿದ್ದೀನಿ? ನಾನು ಇವತ್ತೊಂದು ಪ್ಲೇಸಿಗೆ ಬಾ ಅಂತ ಹೇಳ್ದೆ ಅಲ್ವಾ? ನೀನ್ ಏನಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ಕೂಡ ಹೇಳಿದ್ದೆ. ನಾನು ಬರಲ್ಲ. ನಾನು ಯಾಕೆ ಬರ್ಬೇಕು? ಅಷ್ಟಕ್ಕೂ ನೀನ್ ಯಾರು ನನ್ನನ್ನು ಕರೆಯೋದಕ್ಕೆ? ಮನೆಯವ್ರು ನೋಡಿದ್ರೆ ಏನಾಗುತ್ತೋ ಗೊತ್ತಾ? ನನ್ನನ್ನೇ ಕಾಡಿಸ್ತಿದ್ಯಾ? ಬರ್ಬೇಕು ರಾಜಲಕ್ಷ್ಮಿ. ಕೋಪದಲ್ಲಿ ಮಾತಾಡಿದ್ರು ಪರವಾಗಿಲ್ಲ. ಕರ್ದಿದ್ದ ಜಾಗಕ್ಕೆ ಬರ್ಲಿಲ್ಲ ಅಂತಂದ್ರೆ ಫೋಟೋ ಕೊಟ್ಬಿಡ್ತೀನಿ ನಿಮ್ಮ ಅಪ್ಪಂಗೆ. ಯಾಕೆ ಅಂತಂದ್ರೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ನೋಡು, ನೀನ್ ಈ ಫೋಟೋದಲ್ಲಿ ಎಷ್ಟು ಚೆನ್ನಾಗಿದೀಯ ಅಂತ. ನಾನು ಕೂಡ ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ? ನಮ್ ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಅದಕ್ಕೇನೆ ನೀನ್ ಖಂಡಿತ ಬರ್ಬೇಕು. ನಾನ್ ಬರಲ್ಲ. ದಯವಿಟ್ಟು ಆ ಫೋಟೋಸ್ ಕೊಟ್ಬಿಡು. ನಾನು ಹೇಳ್ದೆ ಅಲ್ವಾ, ನಾನೀ ಫೋಟೋ ಕೊಡ್ಬೇಕು ಅಂದ್ರೆ ನಾನು ಹೇಳಿದ ಜಾಗಕ್ಕೆ ಬರಬೇಕು, ನಾನು ಹೇಳಿದ ಕೆಲಸ ಮಾಡಬೇಕು, ಆಗ್ಲೇ ಫೋಟೋ ಕೊಡೋದು. ನನ್ ಸತ್ರು ಪ್ರಾಣ ಹೋದ್ರೂ ಬರಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನಿನ್ ಕತೆ ಏನಾಗತ್ತೆ ಅಂತ ಗೊತ್ತಾ?